ಚೇತು ಕೈಯಲ್ಲಿದ್ದ ಆ ದೊಡ್ಡ ಕೇಕ್ ಪೀಸನ್ನು ದಡಕ್ಕೆಂದು ಕಿತ್ತುಕೊಂಡಿತ್ತು ಇನ್ನೊಂದು ಕೈ. ಬಿಟ್ಟ ಕಣ್ಣು ಬಿಟ್ಟಂತೆ ಗಾಬರಿಯಾಗಿ ಅಮ್ಮನ ಸೆರಗಿನಿಂದೆ ಅವಿತಿದ್ದ ಚೇತನ್. ನಮಸ್ತೆ ಸ್ನೇಹಿತರೆ, ಇಂದು ಒಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ. ಕಥೆಯ ಶೀರ್ಷಿಕೆ ಕೇಕ್ ಶಾಪ್ ಓನರ್. ವೀರು, ಬೇಡ ಹೇಳಿದ್ನಾ ಕೇಳು, ಅದು ತುಂಬ ಕಾಸ್ಟ್ಲಿ ಪುಟ. ನಾನು ಇನ್ನೊಂದ್ಸಲಿ ನಿನಗೆ ಕೊಡಿಸ್ತೀನಿ. ಈಗ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ, ಅರ್ಥ ಮಾಡ್ಕೊ ಪ್ಲೀಸ್ ಎಂದು ಶೈಲಾ ಮಗನ ಬಳಿ ಅಕ್ಷರಶಃ ಅಳುತ್ತಲೇ ವಿನಂತಿಸ್ತಿದ್ಲು. ವಿರಾಟ್, ಇಲ್ಲ ಅಮ್ಮ, ನನಗಿದು ಬೇಕೇ ಬೇಕು, ನೀನು ಕೊಡಿಸಲೇಬೇಕು, ಅದು ನನಗಿವತ್ತೇ ಬೇಕು, ಈಗಲೇ ಬೇಕು ಅಷ್ಟೇ, ನಾನಿದನ್ನು ತಿಂತೀನಿ ಎಂದು ಒಂದೇ ಸಮನೆ ಹಠ ಹಿಡಿದ ವಿರಾಟ್. ಶೈಲಳಿಗೆ ಏನು ಮಾಡಬೇಕು ಅಂತ ತೋಚ್ತಾನೇ ಇರಲಿಲ್ಲ. ಕಾರಣ, ಇಂದು ಅವಳ ಬಳಿ ಅಷ್ಟು ಹಣ ಇರಲಿಲ್ಲ, ಜೊತೆಗೆ ATM ಕಾರ್ಡಲ್ಲಿನೂ ಹಣ ಇರಲಿಲ್ಲ. ದುಡ್ಡೆಲ್ಲ ಖಾಲಿ, ಪರ್ಸ್ ಕೂಡ ಖಾಲಿ. ಹಿಂದೆ ವೀರು ಬೇಕು ಅಂತ ಹಠ ಹಿಡಿದದ್ದು ನೋಡಿ ಒಂದೆಡೆ ಅಳು ಉಕ್ಕಿ ಬರ್ತಿತ್ತು, ಇನ್ನೊಂದೆಡೆ ತನ್ನ ದೀನ ಪರಿಸ್ಥಿತಿಯನ್ನು ನೆನೆದು ಕೋಪ ಸಹ ಉಕ್ತಿತ್ತು. ಆದ್ರೇನು ಮಾಡಬೇಕು ಅಂತ ತಿಳಿದೇ ಕುಳಿತುಬಿಟ್ಲು. ಈ ಅಮ್ಮ ಮಗನನ್ನ ಯಾರೋ ದೂರದಿಂದ ಬಹಳ ಗಮನಿಸ್ತಾ ಇದ್ರು. ಆದರೆ ಇದ್ರ ಬಗ್ಗೆ ಶೈಲಳ ಅರಿವಿಗೆ ಬರಲಿಲ್ಲ. ಆ ಎರಡು ಕಂಗಳು ಇವರನ್ನೇ ಬಹಳ ಸೀರಿಯಸ್ ಆಗಿ ಗಮನಿಸ್ತಾ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಶೈಲಾ ಇಲ್ಲೇ ಕೂತಿದ್ರೆ ವಿರಾಟ್ ಹೀಗೆ ಹಠ ಮಾಡಿ ಆಮೇಲೆ ಅಷ್ಟೊಂದು ಹಣ ಕೊಡೋದಿಕ್ಕೆ ತನ್ನ ಹತ್ರ ಬೀಗಾಸು ಇಲ್ಲ, ಸುಮ್ಮನೆ ಇಲ್ಲದ ಅವಮಾನ ಆಗುತ್ತೆ, ಅವನಿಗೇನು ಗೊತ್ತು ಚಿಕ್ಕ ಮಗು ಅಂಥೇಳಿ ತಕ್ಷಣ ಹೊರಡಲು ಎದ್ದು ವೀರು ಬಾ ಅಂತ ಅವನ ಕೈಯನ್ನು ಬಲವಾಗಿ ಹಿಡಿದೆಳೆದಳು. ಅದೇ ಸಮಯಕ್ಕೆ ಸರಿಯಾಗಿ ವೇಟರ್ ಬಂದವನೇ, ಮೇಡಮ್ ನಿಮ್ಮ ಆರ್ಡರ್ ತೆಗೆದುಕೊಳ್ಳಿ ಎಂದು ಒಂದು ತಟ್ಟೆಯಲ್ಲಿ ಮಗ ಕೇಳಿದಂತಹ ಅದೇ ದುಬಾರಿ ಕೇಕನ್ನು ತಂದಿತ್ತ. ವಿರಾಟ್, ಅಯ್ಯೋ ಅಮ್ಮ ಕೇಕು ಎಂದು ಅದಕ್ಕೆ ಕೈ ಹಾಕುವುದರಲ್ಲಿ ಶೈಲಾ ಅವನನ್ನು ತಡೆಯುತ್ತಾ, ಪುಟ್ಟ ಎನ್ನುತ್ತಾ ವೇಟರ್ಗೆ, ಇಲ್ಲ ದಯವಿಟ್ಟು ನಾವು ಇದನ್ನು ಆರ್ಡರ್ ಮಾಡಿಲ್ಲ, ತಪ್ಪು ತಿಳ್ಕೊಂಡಿದ್ದೀರಾ, ಬಹುಶಃ ಬೇರೆ ಟೇಬಲ್ನವರು ಆರ್ಡರ್ ಮಾಡಿರಬಹುದು, ಸ್ವಲ್ಪ ನೋಡಿ ಎಂದಳು. ಇಲ್ಲ ಮೇಡಮ್, ಇದನ್ನು ಈ ಟೇಬಲ್ಗೆ ಕೊಡಬೇಕಂತ ಹೇಳಿ ನನಗೆ ಆರ್ಡರ್ ಆಗಿದೆ ಅಂದಾಗ ಶೈಲಳಿಗೆ ಎಲ್ಲ ಅಯೋಮಯ ಅನ್ನಿಸ್ತು. ಇನ್ನು ಮಗ ಅದನ್ನು ತಿಂದ್ಬಿಟ್ರೆ ತಾನು ದುಡ್ಡೆಲ್ಲಿಂದ ಕೊಡಲಿ ಅದಕ್ಕೆ ಎಂದು ಕಸಿವಿಸಿಗೊಂಡಳು. ಅದೇ ಸಮಯಕ್ಕೆ ವಿರಾಟ್ ಬಹಳ ಆಸೆಯ ಕಂಗಳಿಂದ ಕೇಕನ್ನೇ ನೋಡ್ತಿದ್ದ. ಆಗಲೇ ಅವನ ಬಾಯಿ ತುಂಬ ನೀರು ತುಂಬ್ತಾ ಇತ್ತು. ತಕ್ಷಣ ದುಡ್ಡಿಲ್ಲಪ್ಪ ಇದಕ್ಕೆ ಪಾವತಿ ಮಾಡಲಿಕ್ಕೆ ಅಂದಾಗ ಆತ, ಇಲ್ಲ ಮೇಡಮ್, ನಮ್ಮ ಓನರೇ ನಿಮಗೆ ಕೊಡಬೇಕಂತ ಆರ್ಡರ್ ಮಾಡಿದ್ದಾರೆ, ಇನ್ನೂ ನಿಮ್ಮಿಷ್ಟ ಅಂತ ಹೇಳಿ ಮಾಯವಾದ. ಈಗ ಶೈಲಳ ಮನ ಪೇಚಿಗೆ ಸಿಲುಕಿಕೊಂಡಿತ್ತು. ಈಗ ತಿನ್ನುವಂತೆ ವಿರಾಟ್ಗೆ ಹೇಳಿದರೆ ಅವನೇನೋ ತಿಂದ್ಬಿಡ್ತಾನೆ, ಆದರೆ ಅಲ್ಲಿ ಬಿಲ್ ಕೌಂಟರ್ ಹತ್ರ ಹೋದಾಗ ಸಾವಿರಾರು ರೂಪಾಯಿ ಬಿಲ್ ಕೊಡಿ ಅಂದರೆ ನಾನೇನು ಮಾಡಲಿ, ನನ್ನ ಬಳಿ ಅಷ್ಟೊಂದು ಹಣನೂ ಇಲ್ಲ, ಹೋಗಲಿ, ತನ್ನ ಕೈಯಲ್ಲಿ ಏನಾದರೂ ಒಡವೆ ಇದೆಯಾ ಅದನ್ನಾದರೂ ಕೊಟ್ಟು ಹೋಗ್ಬೋದು ಅಂತ ನೋಡಿದರೆ ಮೈ ಮೇಲೆ ಒಂದೇ ಒಂದು ಸಣ್ಣ ದಾರದೆಳೆ ಕೂಡ ಇಲ್ಲವಾಗಿದೆ. ಎಲ್ಲವನ್ನು ಕಳೆದುಕೊಂಡ್ಬಿಟ್ಟಿದ್ಲು ಶೈಲಾ. ಈಗ ಏನು ಮಾಡಬೇಕು ಅಂತ ಯೋಚನೆಯಾಗಿ ತಕ್ಷಣ ವಿರಾಟನ ಕೈ ಹಿಡಿದು ಕೇಕ್ ಪ್ಲೇಟನ್ನು ಇನ್ನೊಂದು ಕೈಯಲ್ಲಿ ಹಿಡಿದವಳೆ ಸೀದಾ ಬಿಲ್ ಕೌಂಟರ್ನತ್ತ ನಡೆದಳು. ಅಲ್ಲಿ ಇದ್ದಂತಹ ಬಿಲ್ ಪಾವತಿದಾರನಿಗೆ, ದಯವಿಟ್ಟು ನಾವು ತೆಗೆದುಕೊಂಡದಕ್ಕೆ ಮಾತ್ರ ಬಿಲ್ ಹಾಕಿ, ಕೇಕ್ ನಾವು ಆರ್ಡರ್ ಮಾಡಿರಲಿಲ್ಲ, ಇದನ್ನು ವಾಪಸ್ ತಗೊಳ್ಳಿ ಅಂದಾಗ, ಒಂದು ನಿಮಿಷ ಇರಿ ಮೇಡಮ್, ನಮ್ಮ ಓನರ್ ಬರ್ತಾರೆ, ಅವ್ರು ನಿಮ್ಮ ಜೊತೆ ಮಾತಾಡಬೇಕಂತೆ ಎಂದನು. ಶೈಲಳಿಗೆ ಒಂದು ರೀತಿಯ ಸಂಕೋಚ ಮತ್ತು ಗಾಬರಿಯಾಗಿತ್ತು. ಇನ್ನು ಆ ಓನರ್ ಯಾರೋ ಏನು ಎಂದು ಚಿಂತಿಸ್ತಿದ್ದವಳಿಗೆ ಎದುರಾಗಿ ವಿನಯದ ನಡೆಯಲ್ಲಿ ಠಾಕುಟೀಕಾಗಿ ಬಂದ ಆತನಿಗೆ ನಮಸ್ಕರಿಸಿದಳು ಶೈಲಾ. ಆತ ಬಂದವನೇ, ಏನು ಹೇಳಿ ಮೇಡಮ್ ಎಂದಾಗ ಶೈಲಾ ನಡೆದದ್ದೆಲ್ಲ ತಿಳಿಸಿದಾಗ, ಇಲ್ಲ ಮೇಡಮ್, ಈ ಕೇಕ್ನ ನಾನೇ ನಿಮ್ಮ ಮಗು ಕೊಟ್ಟಿದ್ದೇನೆ. ಪುಟ್ಟ, ನಿನ್ನ ಹೆಸರೇನು? ವಿರಾಟ. ಓಕೆ, ತುಂಬ ಚೆನ್ನಾಗಿದೆ ಮೇಡಮ್, ಮುಂದೆ ಇವನು ವಿರಾಟ್ ಕೊಹ್ಲಿ ಥರ ದೊಡ್ಡ ಕ್ರಿಕೆಟರ್ ಆಗಲಿ, ಏನಂತೀರಾ ಎಂದಾಗ ಶೈಲಳಿಗೆ ಏನು ಮಾತಾಡಬೇಕು ಅಂತ ತೋಚಲೇ ಇಲ್ಲ.
ಕಡೆಗೆ ಇಲ್ಲ ಸರ್ ನನಗಿದಕ್ಕೆ ಕೊಡೋಷ್ಟು ಹಣ ಇಲ್ಲ ನನ್ನ ಬಳಿ, ದಯವಿಟ್ಟು ಇದನ್ನು ವಾಪಸ್ ತೊಗೊಂಡು ನನಗೆ ನಾನು ಏನು ತಿಂದಿದ್ನೋ ಅಷ್ಟಕ್ಕೆ ಮಾತ್ರ ಬಿಲ್ ಕೊಡಿ ಎಂದು ವಿನಂತಿಸಿದಳು. ಆಗ ಆತ ನಗ್ತಾ, ಅಯ್ಯೋ ಮೇಡಮ್, ನೀವು ನನ್ನನ್ನು ಗುರ್ತಿಸ್ಲಿಲ್ಲ ಅನಿಸುತ್ತೆ ಎಂದಾಗ ಶೈಲಳಿಗೆ ಯಾರೆಂದು ತಿಳಿಯಲಿಲ್ಲ. ಆಗ ಆತನೇ ಮುಂದುವರೆದು, ಶೈಲಾ ಮೇಡಮ್, ನನ್ನನ್ನು ನೀವೆಲ್ಲಿ ಜ್ಞಾಪಕ ಇಟ್ಕೊತೀರಾ? ನಮ್ಮ ಸಣ್ಣ ಪುಟ್ಟವರು ನಿಮ್ಗೆ ಯಾವಾಗಲೂ ನೆನಪಿನಲ್ಲಿರೋದಿಲ್ಲ. ನಾನು ಮೇಡಮ್ ನಿಮ್ಮ ಮನೇಲಿ ಈಗ ಒಂದು 15 ವರ್ಷದ ಹಿಂದೆ ಕೆಲಸ ಮಾಡ್ತಿದ್ರಲ್ಲ ಲಕ್ಷ್ಮಿ, ಅವ್ರ ಮಗ ಚೇತನ್ ಮೇಡಮ್, ನೆನಪಿಗೆ ಬಂದಾ ಎಂದನು. ಆಗ ಶೈಲಾ ಒಮ್ಮೆಲೆ ಬೆಚ್ಚಿ ಬಿದ್ಲು. 15 ವರ್ಷದ ಹಿಂದಕ್ಕೆ ಮನಸ್ಸೋಡಿತ್ತು. ಚೇತು ನಿಧಾನವಾಗಿ 15 ವರ್ಷದ ಹಿಂದಕ್ಕೆ ಚಿತ್ತ ಚಲಿಸತೊಡಗಿತ್ತು. ಹೌದು, ಶೈಲಳ ಮನೆಯ ಕೆಲಸದ ಲಕ್ಷ್ಮಿಯ ಮಗನೇ ಚೇತನ್. ಎಲ್ಲರೂ ಚೇತು ಅಂತಾನೆ ಕರೀತಿದ್ದಿದ್ದು. ಬಹಳ ಗರ್ಭ ಶ್ರೀಮಂತಿಕೆ ಮನೆಯಲ್ಲಿ ಹುಟ್ಟಿದಂಥವಳು. ಏಕೈಕ ವಾರಸುದಾರಿಣಿ ಶೈಲಾ. ಜೊತೆಗೆ ಮನೆಯಲ್ಲಿ ಅತಿಯಾದ ಮುದ್ದು ಅವಳನ್ನು ತುಂಬ ಜಂಭಗಾತಿ ಮತ್ತು ದುರಹಂಕಾರಿಯನ್ನಾಗಿ ಮಾಡಿತ್ತು. ಬೆಳೀತಾ ಅದನ್ನು ಬೆಳೆಸ್ಕೊಳ್ತಾನೇ ಹೋದ್ಲು. ಒಂದು 7-8 ವರ್ಷ ಇರ್ಬೋದು ಅನಿಸುತ್ತೆ. ಶೈಲಳ ಬರ್ತ್ಡೇಗೆ ಮನೆ ತುಂಬ ಚೆನ್ನಾಗಿ ಸಿಂಗಾರಗೊಂಡಿತ್ತು. ತುಂಬ ಜನ ಕೂಡ ಸೇರಿದ್ರು. ಅದ್ಧೂರಿಯಾದ ಜನ್ಮದಿನ ಅಂದು. ಇಂತಹ ಬರ್ತ್ಡೇ ಪಾರ್ಟಿಗಳನ್ನ ಚೇತು ಎಂದೂ ನೋಡಿರಲಿಲ್ಲ. ಮನೆಯಲ್ಲಿ ಬಡತನ ಇದ್ದ ಕಾರಣ. ಆತ ಅಂದು ಲಕ್ಷ್ಮಿ ಜೊತೆ ಬಂದಿದ್ದ ಕಾರಣ ಶೈಲಾ ಅವರಮ್ಮ ಅವನನ್ನು ಕರೆದಿದ್ರು ಬರ್ತ್ಡೇಗೆ. ದೂರದಲ್ಲೇ ನಿಂತ್ಕೊಂಡು ಮಾಸಿದ ಬಟ್ಟೆ ಹಾಕಿದ್ದ ಆತನಿಗೆ ಬಂದಿದ್ದ ಮಕ್ಕಳು ಮೈ ತುಂಬ ಸುಂದರವಾದ ಒಳ್ಳೊಳ್ಳೆ ಬಟ್ಟೆಗಳ ಹಾಕಿ ಒಂದು ಕಡೆ ಸಂತೋಷವಾಗಿ ಓಡಾಡ್ತಿರೋದು ನೋಡಿ ತುಂಬ ನೋವಾಗಿತ್ತು. ಆದ್ದರಿಂದ ಮೂಲೆ ಒಂದರಲ್ಲಿ ನಿಂತಿದ್ದ. ಅವತ್ತದೆಷ್ಟೋ ಎತ್ತರದ ಕೇಕನ್ನು ತಂದು ನಿಲ್ಲಿಸಿದ್ರು. ಅದನ್ನು ನೋಡ್ತಿದ್ದಾಗೆ ಕಣ್ತುಂಬ ಮಿಂಚು. ನನಗೂ ಕೊಡ್ತಾರೆ ಅಂದ್ಕೊಂಡ. ಕೇಕ್ ಕಟ್ಟಾಯಿತು. ಈಗ ಕೇಕಿನ ಜೊತೆಗೆ ಬಗೆ ಬಗೆಯ ತಿಂಡಿ ತೀರ್ಥಗಳೆಲ್ಲ ಸರಬರಾಜಾಗತೊಡಗಿತ್ತು. ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಬರ್ತಡೇ ಎಂಜಾಯ್ ಮಾಡ್ತಿದ್ರು. ಆಗ ಲಕ್ಷ್ಮಿ, ಚೇತು ಅಮ್ಮ ಒಂದು ಕಡೆ ಅವನನ್ನು ಕೂಡಿಸಿ ಒಂದು ತಟ್ಟೆಯಲ್ಲಿ ಒಂದಿಷ್ಟು ತಿಂಡಿ ಪದಾರ್ಥ ಎಲ್ಲ ಕೊಟ್ಟಳು. ಒಂದೇ ಒಂದು ಸಣ್ಣ ಪೀಸ್ ಕೇಕ್ ಮಾತ್ರ ಇತ್ತು ತಟ್ಟೆಯಲ್ಲಿ. ಆದರೆ ಅವನಿಗೆ ಅಲ್ಲಿ ಇನ್ನೂ ರಾಶಿ ಇದ್ದ ಕೇಕ್ ನೋಡಿ ಇನ್ನಷ್ಟು ತಿನ್ನುವ ಎಂದು ಮನಸ್ಸಾಗಿ ಬಂದವನೇ, ನನಗೆ ಇನ್ನೊಂದು ಸ್ವಲ್ಪ ಕೇಕ್ ಬೇಕು ಅಂತ ಕೇಳೋಣ ಅಂದರೆ ಅಲ್ಲಿ ಹತ್ರ ಯಾರೂ ಇರಲಿಲ್ಲ. ಹೀಗಾಗಿ ಅಲ್ಲಲ್ಲೇ ಕಟ್ ಮಾಡಿ ಬಿಸಾಕಿದ್ದ ಕೇಕಿನಲ್ಲೇ ಒಂದು ದೊಡ್ಡ ತುಂಡನ್ನು ತಗೊಂಡ್ರೆ ಯಾರಿಗೇನು ತೊಂದರೆ ಇಲ್ಲ ಅಂದ್ಕೊಂಡು ಸುತ್ತ ನೋಡಿ ಯಾರೂ ಕಾಣ್ತಿಲ್ಲ ಅಂದ್ಬಿಟ್ಟು ಮೆಲ್ಲಗೆ ಒಂದು ಪೀಸ್ ಕೇಕ್ನ ಎತ್ಕೊಂಡು ಬಾಯಿಗಿಡಬೇಕು. ಅದೇ ಸಮಯಕ್ಕೆ ಸರಿಯಾಗಿ ಶೈಲಾ ಓಡುತ್ತಾ ಅಮ್ಮ ಅಮ್ಮ ಛೇ ಎಂದು ಕೂಗುತ್ತಾ ಓಡಿ ಬಂದವಳೆ ಅವನ ಕೈಯಿಂದ ಕೇಕನ್ನು ಕಿತ್ಕೊಂಡು ಕಳ್ಳ 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 ಎಂದು ಜೋರಾಗಿ ಕೂಗಿದಳು. ಆಗ ತಿರುಗಿದ್ರೆ ಎಷ್ಟೋ ಜನ ಅವ್ರ ಸುತ್ತುವರೆದಿದ್ರು. ಆಗ ಚೇತು ಕೈ ತುಂಬಾ ಕೇಕ್ಮಯವಾಗಿತ್ತು. ಅವರಮ್ಮ ಓಡಿ ಬಂದವರೇ, ಯಾಕಪ್ಪ ಚೇತು, ಏನಾಯಿತು ಅಂತ ಕೇಳಿದಾಗ ಅಮ್ಮನ ಸೆರಗಲ್ಲಿ ಬಚ್ಚಿಟ್ಕೊಂಡು ನಿಂತ. ನೋಡಿದ್ರಾ ಕಳ್ಳ, ಇವನು ಕಳ್ಳ, ಕಳ್ಳನ ಮಗ ಅಂದಾಗ ನೋಡಿಲಿ ಕೇಕ್ ಅಂದಾಗ ಅಲ್ಲಿ ನಿಂತಿದ್ದವರಿಗೂ ಒಂದು ರೀತಿ ಬೇಸರ ಅನ್ನಿಸ್ತು. ಅದೇ ಸಮಯಕ್ಕೆ ಶೈಲಳ ಅಮ್ಮ ಬಂದು, ಶೈಲಾ, ಆ ಥರ ಎಲ್ಲ ಅನ್ಬಾರ್ದು ಪುಟಿ, ಕೊಡೋಣ ಬಿಡು ಎಂದರು. ಆದರೆ ಚೇತುಗಿತ್ತ ಲಕ್ಷ್ಮಿಗೂ ಸಹ ತುಂಬಾ ಅವಮಾನ ಆಗಿತ್ತು. ಏನೊಂದು ಮಾತಾಡದೆ ಅವತ್ತು ಅದೇ ಕ್ಷಣ ಪಾರ್ಟಿಯಿಂದ ತನ್ನ ಮನೆಗೆ ಮಗನನ್ನು ಎಳೆದುಕೊಂಡು ಬಂದಿದ್ಲು ಲಕ್ಷ್ಮಿ. ಸ್ನೇಹಿತರೆ, ಇಲ್ಲಿ ಒಂದು ಸಣ್ಣ ತುಂಡು ಕೇಕು, ಅದು ಅಷ್ಟೊಂದು ದೊಡ್ಡ ಕೇಕನ್ನು ತರಿಸಿ ಅಷ್ಟೆಲ್ಲ ಕಟ್ ಮಾಡಿ ಬಿಸಾಕಿದ್ರು. ಆ ಮಗು ಪಾಪ ಚೇತು ತಿಂದಿದ್ರೆ ಏನಾಗ್ತಿತ್ತು ಅಲ್ವೇ? ನೋಡೋಣ ನಾಳೆ ಸಂಚಿಕೆಯಲ್ಲಿ. ಇವತ್ತಿಷ್ಟೇ. ಈ ಕತೆ ಮುಂದುವರಿಯುತ್ತೆ. ದಯವಿಟ್ಟು ಇದನ್ನು ಆಲಿಸಿ ನಿಮ್ಮ ಅಭಿಪ್ರಾಯನ ತಿಳಿಸಿ. 2ನೇ ಭಾಗದಲ್ಲಿ ಏನಾಗ್ಬೋದು, ಚೇತು ಶಾಪ್ ಓನರ್ ಹೇಗಾದ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಭಾಗದಲ್ಲಿ. ನಾನು ಅನಿತಾ. ನೀವು ಫೀಡ್ಬ್ಯಾಕ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ.